ದಕ್ಷಿಣ ಭಾರತದ ಇತಿಹಾಸ ಅಂದಾಗ ನಮ್ಮೆಲ್ಲ ಚೋಳರು, ಪಾಂಡ್ಯರು, ಚಾಲುಕ್ಯರ ಹೆಸರು ಥಟ್ಟಂತ ನೆನ್ಪಾಗುತ್ತೆ. ಆದ್ರೆ ಸುಮಾರು 700 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ, ಆನೆಯನ್ನೇ ತಮ್ಮ ಲಾಂಛನ ಮಾಡಿಕೊಂಡಿದ್ದ, ಇವತ್ತಿಗೂ ನಮ್ಮನ್ನ ಬೆರಗುಗೊಳಿಸೋ ಕಲಾಕೃತಿಗಳನ್ನು ಬಿಟ್ಟುಹೋದ ಒಂದು ರಾಜವಂಶದ ಬಗ್ಗೆ ಕೇಳಿದೀರಾ? ಬನ್ನಿ, ಇವತ್ತು ಆ ಪ್ರಭಾವಶಾಲಿ ಆದ್ರೆ ಅಷ್ಟಾಗಿ ಚರ್ಚೆಗೆ ಬರದ ಗಂಗಾ ರಾಜವಂಶದ ಕಥೆಯನ್ನ ನೋಡೋಣ. ಹಾಗಾದ್ರೆ ಗಂಗರು ಅಂದ್ರೆ ಕೇವಲ ರಾಜಕೀಯ ಶಕ್ತಿನಾ? ಅವರ ಆಳ್ವಿಕೆ, ಯುದ್ಧ, ಗಡಿ ವಿಸ್ತರಣೆ ಇಷ್ಟಕ್ಕೆ ಸೀಮಿತ ಆಗಿತ್ತಾ? ಅಥವಾ ಇವತ್ತಿಗೂ ನಮ್ಗೆ ಪ್ರಸ್ತುತ ಅನ್ಸೋ ಹಾಗೆ ಏನನ್ನಾದ್ರೂ ಅವರು ಬಿಟ್ಟೋಗಿದ್ದಾರಾ? ಬನ್ನಿ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋಗೋಣ. ನಮ್ಮ ಈ ಪಯಣದಲ್ಲಿ 4 ಮುಖ್ಯ ನಿಲ್ದಾಣಗಳಿವೆ. ಮೊದಲು ಈ ಸಾಮ್ರಾಜ್ಯ ಹುಟ್ಟಿದ್ದು ಹೇಗೆ ಅಂತ ನೋಡೋಣ. ಆಮೇಲೆ ಅವರ ಸಾಹಿತ್ಯ ಮತ್ತು ಕಲೆಯ ಪ್ರಪಂಚಕ್ಕೆ ಹೋಗೋಣ. ನಂತರ ಅವರ ಕಾಲದಲ್ಲಿ ಜನರ ಜೀವನ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಕೊನೆಗೆ ಇವತ್ತಿಗೂ ಕಾಲವನ್ನೇ ಮೀರಿ ನಿಂತಿರೋ ಅವರ ಕಲ್ಲಿನ ಪರಂಪರೆ ಬಗ್ಗೆ ಮಾತಾಡೋಣ. ಸರಿ, ಹಾಗಾದ್ರೆ ನಮ್ಮ ಪಯಣ ಶುರು ಮಾಡೋಣ. ಮೊದಲಿಗೆ ಈ ಶಕ್ತಿಶಾಲಿ ಸಾಮ್ರಾಜ್ಯದ ಅಡಿಪಾಯ ಹೇಗೆ ಬಿತ್ತು, ಅವರ ಶಕ್ತಿಯ ಮೂಲವಾದ್ರೂ ಏನಿತ್ತು ಅನ್ನೋದನ್ನ ನೋಡೋಣ. ಮೊದಲಿಗೆ ಗಂಗರ ಬಗ್ಗೆ ಕೆಲವು ಬೇಸಿಕ್ ವಿಷಯಗಳನ್ನ ತಿಳ್ಕೊಳ್ಳೋಣ. ಇವರು ಮುಖ್ಯವಾಗಿ ದಕ್ಷಿಣ ಕರ್ನಾಟಕವನ್ನ ಆಳಿದವರು. ಅವರ ರಾಜಲಾಂಛನ ಆನೆ, ಅವರ ಶಕ್ತಿ ಮತ್ತು ಗಾಂಭೀರ್ಯದ ಸಂಕೇತ. ಕೋಲಾರ, ಮಾನ್ಯ, ಮುಕುಂದದಂಥ ನಗರಗಳು ಅವರ ರಾಜಧಾನಿಗಳಾಗಿದ್ವು. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇವತ್ತಿನ ನಮ್ಮ ಬೆಂಗಳೂರು, ಮೈಸೂರು, ಮಂಡ್ಯ ಕೂಡ ಒಂದು ಕಾಲದಲ್ಲಿ ಇದೇ ಸಾಮ್ರಾಜ್ಯದ ಭಾಗವಾಗಿತ್ತು. ಒಂದು ರಾಜವಂಶದ ಹಿಂದೆ ಯಾವಾಗ್ಲೂ ಬಲಿಷ್ಠ ನಾಯಕಲಿರ್ತಾರೆ ಅಲ್ವಾ? ಗಂಗವಂಶಕ್ಕೆ ಅಡಿಪಾಯ ಹಾಕಿದ್ದು ಕೊಂಕಣಿವರ್ಮ. ನಂತರ ದಡಿಗ ಮೊದಲ ರಾಜನಾದ. ಆದರೆ ಈ ಸಾಮ್ರಾಜ್ಯವನ್ನ ಕಲೆ, ಸಾಹಿತ್ಯ, ಆಡಳಿತ ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದಿದ್ದು ದುರ್ವಿನೀತನಂತಹ ಶ್ರೇಷ್ಠ ರಾಜರು. ಬನ್ನಿ, ಈಗ ಗಂಗರ ಕಥೆಯ ಅತ್ಯಂತ ಆಕರ್ಷಕ ಭಾಗವನ್ನ ನೋಡೋಣ. ಅವರ ಖಡ್ಗದ ಬಲ ಎಷ್ಟಿತ್ತೋ ಬಹುಶಃ ಅವರ ಲೇಖನಿಯ ಬಲ ಅದಕ್ಕಿಂತ ಜಾಸ್ತಿನೇ ಇತ್ತು. ಅವರ ಸಾಂಸ್ಕೃತಿಕ ಜಗತ್ತಿನೊಳಗೆ ಒಂದು ಸಣ್ಣ ಇಣುಕು ನೋಟ ರಾಕೋಣ ಬನ್ನಿ. ಯೋಚನೆ ಮಾಡಿ, ಕೇವಲ ಆನೆಗಳ ಬಗ್ಗೆನೇ ಒಂದು ಇಡೀ ಪುಸ್ತಕ. ಹೌದು, ಗಂಗರು ಅದನ್ನು ಮಾಡಿದ್ರು. ಅವರ ಲಾಂಛನವಾದ ಆನೆ ಬಗ್ಗೆ ಗಜಶಾಸ್ತ್ರ ಅನ್ನೋ ಗ್ರಂಥವನ್ನ ಸ್ವತಃ ಶ್ರೀಪುರುಷ ಅನ್ನೋ ರಾಜನೇ ಬರೆದಿದ್ದ. ಅಂದ್ರೆ ನೋಡಿ, ಆನೆಗಳ ಬಗ್ಗೆ ಅವ್ರಿಗೆ ಎಂಥ ಆಳವಾದ ಜ್ಞಾನ ಇತ್ತು ಅಂತ. ಛಂದೋಂಬುಧಿ ಅಂದ್ರೆ ಛಂದಸ್ಸಿನ ಸಾಗರ. ಗಂಗರು ಕೇವಲ ಆನೆಗಳ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ಅವರು ಕಾವ್ಯದ ಆರಾಧಕರೂ ಆಗಿದ್ರು. ಈ ಪುಸ್ತಕ ಕವಿತೆ ಬರೆಯೋದ್ರ ಬಗ್ಗೆ, ಅದರ ನಿಯಮಗಳ ಬಗ್ಗೆ ಹೇಳುತ್ತೆ. ನೋಡಿ, ಒಂದು ಕಡೆ ಆನೆಯ ಬಗ್ಗೆ ಗ್ರಂಥ, ಇನ್ನೊಂದು ಕಡೆ ಕಾವ್ಯದ ಬಗ್ಗೆ ಗ್ರಂಥ. ಒಂದೇ ರಾಜವಂಶದಲ್ಲಿ ಇಂಥ ವೈವಿಧ್ಯತೆ ಅವರ ಬಹುಮುಖ ಪ್ರತಿಭೆಗೆ ದೊಡ್ಡ ಸಾಕ್ಷಿ. ಗಂಗರ ಆಸ್ಥಾನದಲ್ಲಿ ಸಾಹಿತ್ಯಕ್ಕೆ ಎಂಥ ಬೆಲೆ ಇತ್ತು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ರಾಜ ದುರ್ವಿನೀತ ಭಾರವಿಯಂಥ ಸಂಸ್ಕೃತ ಕವಿಗೆ ಆಶ್ರಯ ಕೊಟ್ಟಿದ್ದ. 2ನೇ ಮಾಧವನಂಥ ರಾಜರು ತಾವೇ ಲೇಖಕರಾಗಿದ್ರು. ಅಷ್ಟೇ ಯಾಕೆ, ಚಾವುಂಡರಾಯನಂಥ ಮಂತ್ರಿಗಳು ಕೂಡ ಚಾವುಂಡರಾಯ ಪುರಾಣದಂಥ ದೊಡ್ಡ ಗ್ರಂಥಗಳನ್ನ ಬರೆದಿದ್ರು. ಅಂದ್ರೆ ಆಡಳಿತ ಮತ್ತು ಸಾಹಿತ್ಯ ಅಲ್ಲಿ ಜೊತೆಯಾಗಿಯೇ ಸಾಗ್ತಿತ್ತು. ಸರಿ, ರಾಜ, ಮಂತ್ರಿ, ಕವಿಗಳ ಕಥೆ ಆಯ್ತು. ಈಗ ಗಂಗರ ಕಾಲದಲ್ಲಿ ಸಾಮಾನ್ಯ ಜನರ ಜೀವನ ಹೇಗಿತ್ತು ಅಂತ ನೋಡೋಣ. ಅವರ ಸಮಾಜ, ಆಡಳಿತ ವ್ಯವಸ್ಥೆ ಅದೆಲ್ಲ ಹೇಗ್ ನಡೀತಿತ್ತು? ಈ ನಂಬರ್ ನೋಡಿ, 12ರಿಂದ 30. ಏನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಗಂಗರ ಆಡಳಿತ ವ್ಯವಸ್ಥೆಯ ಒಂದು ಸಣ್ಣ ಝಲಕ್. ಅವರು ಸುಮಾರು 12ರಿಂದ 30 ಹಳ್ಳಿಗಳನ್ನ ಸೇರಿಸಿ ಒಂದು ಆಡಳಿತದ ಯೂನಿಟ್ ಮಾಡ್ತಿದ್ರು. ಯೋಚನೆ ಮಾಡಿ, ಅವರ ಸಿಸ್ಟಮ್ ಎಷ್ಟೊಂದು ಆರ್ಗನೈಸ್ಡ್ ಆಗಿತ್ತು ಅಂತ. ಅವರ ಆಡಳಿತ ವ್ಯವಸ್ಥೆ ತುಂಬಾನೇ ಸ್ಟ್ರಕ್ಚರ್ಡ್ ಆಗಿತ್ತು. ಸಾಮ್ರಾಜ್ಯವನ್ನ ನಾಡು ಅಂತ, ನಾಡುಗಳನ್ನ ಕಂಪಣ ಅಂತ ಮತ್ತು ಕಂಪಣಗಳನ್ನ ಗ್ರಾಮ ಅಂತ ವಿಂಗಡಿಸಿದ್ರು. ಗ್ರಾಮದ ಮುಖ್ಯಸ್ಥನನ್ನ ಪ್ರಭು ಅಂತ ಕರೀತಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ರೈತರಿಗೋಸ್ಕರನೇ ಪ್ರಜೆಗಾವು ಅನ್ನೋ ಒಂದು ಅಧಿಕೃತ ಸಂಘ ಕೂಡ ಇತ್ತು. ಅಂದ್ರೆ ಆಡಳಿತದಲ್ಲಿ ಸಾಮಾನ್ಯ ಜನರಿಗೂ ಒಂದು ಸ್ಥಾನ ಇತ್ತು. ಗಂಗರ ಸಮಾಜದಲ್ಲಿ ಜ್ಞಾನ ಮತ್ತು ಕೃಷಿ ಎರಡಕ್ಕೂ ಸಮಾನ ಪ್ರಾಮುಖ್ಯತೆ ಇತ್ತು. ಒಂದು ಕಡೆ ವಿದ್ಯಾವಂತ ಬ್ರಾಹ್ಮಣರು ಓದು ಬರಹದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ ಅಗ್ರಹಾರಗಳಿದ್ವು. ಇನ್ನೊಂದು ಕಡೆ ರೈತರ ಹಿತ ಕಾಯುತ್ತಿದ್ದ ಪ್ರಜೆಗಾವು ಇತ್ತು. ಅಂದರೆ ಅವರು ಜ್ಞಾನವನ್ನ ಎಷ್ಟು ಗೌರವಿಸ್ತಿದ್ರು ಅಷ್ಟೇ ಗೌರವವನ್ನ ಮಣ್ಣಿನ ಮಕ್ಕಳಿಗೂ ಕೊಡ್ತಿದ್ರು. ತಲಕಾಡು, ಮಾಣಪುರ, ಶ್ರವಣಬೆಳಗೊಳ ಇವು ಬರೀ ಊರುಗಳಾಗಿರ್ಲಿಲ್ಲ. ಇವೆಲ್ಲ ಅಂದಿನ ಕಾಲದ ದೊಡ್ಡ ದೊಡ್ಡ ಎಜುಕೇಷನ್ ಹಬ್ಸ್, ಒಂದ್ರೀತಿ ಯೂನಿವರ್ಸಿಟಿಗಳಿದ್ದಾಗೆ. ಇದರಿಂದ ಗಂಗರು ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡ್ತಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ.
ಇಷ್ಟೊತ್ತು ನಾವು ಗಂಗರ ಆಡಳಿತ, ಸಮಾಜ, ಸಾಹಿತ್ಯದ ಬಗ್ಗೆ ಮಾತಾಡಿದ್ವಿ. ಈಗ ಕಾಲವನ್ನೇ ಮೀರಿ ನಿಂತಿರುವ, ಇವತ್ತಿಗೂ ನಮ್ಮ ಕಣ್ಣು ಮುಂದೆ ಎಲ್ಲೇ ಇರುವ ಅವರ ಕೊಡುಗೆಗಳ ಬಗ್ಗೆ ನೋಡೋಣ. ಬನ್ನಿ, ಅವರ ಕಲ್ಲಿನಲ್ಲಿ ಕೆತ್ತಿದ ಅಮರ ಪರಂಪರೆಯನ್ನ ಕಣ್ತುಂಬ್ಕೊಳ್ಳೋಣ. ಗುಂಗರ ವಾಸ್ತುಶಿಲ್ಪದ ಭವ್ಯತೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅವರ ಧಾರ್ಮಿಕ ನಂಬಿಕೆಯನ್ನ ತಿಳ್ಕೋಬೇಕು. ಅವರ ಪ್ರಮುಖ ಧರ್ಮ ಜೈನ ಧರ್ಮವಾಗಿತ್ತು ಮತ್ತು ಈ ನಂಬಿಕೆಯೇ ಅವರ ಕಲೆಗೆ ಒಂದು ಅದ್ಭುತವಾದ ಆಯಾಮವನ್ನ ಕೊಟ್ಟಿತ್ತು. 57 ಅಡಿ. ಒಂದು ಕ್ಷಣ ಯೋಚನೆ ಮಾಡಿ, ಒಂದು ಇಡೀ ಬೆಟ್ಟವನ್ನೇ ಕೊರೆದು ಒಂದೇ ಕಲ್ಲಿನಲ್ಲಿ ಈ ಬೃಹತ್ ಮೂರ್ತಿಯನ್ನ ಕೆತ್ತಲಾಗಿದೆ. ಇವತ್ತಿಗೂ ಇದನ್ನ ನೋಡಿದ್ರೆ ಮೈ ಜುಮ್ಮನ್ನುತ್ತೆ. ಇದು ಕೇವಲ ಕಲೆ ಅಲ್ಲ, ಇದು ಅವರ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಒಂದು ಅದ್ಭುತ ಉದಾಹರಣೆ. ಇಂಥ ಒಂದು ಅದ್ಭುತ ಕಲಾಕೃತಿ ಹುಟ್ಟಿದ್ದು ಹೇಗೆ? ಇದರ ಹಿಂದಿದ್ದಿದ್ದು ಒಬ್ಬ ರಾಜ ಅಲ್ಲ, ಇಬ್ಬರು ಗಂಗರಾಜರ ಮಂತ್ರಿಯಾಗಿದ್ದ ಚಾವುಂಡರಾಯ. ಅವರ ಕನಸು ಈ ಮೂರ್ತಿ. ಆ ಕನಸನ್ನ ನನಸು ಮಾಡಿದ್ದು ಅರಿಷ್ಟನೇಮಿ ಅನ್ನೋ ಮಹಾನ್ ಶಿಲ್ಪಿ. ಶ್ರವಣಬೆಳಗೊಳದ ಬೆಟ್ಟದ ಮೇಲೆ ಈ ಇಬ್ಬರು ಮಹನೀಯರ ಪರಿಶ್ರಮದಿಂದ ಈ ಅಮರ ಕೃತಿ ರಚನೆಯಾಯಿತು. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ: ಗಂಗಾ ರಾಜವಂಶದ ನಿಜವಾದ ಪರಂಪರೆ ಯಾವುದು? ಅವರು ಕಟ್ಟಿದ ಆಕಾಶದೆತ್ತರದ ಪ್ರತಿಮೆಗಳೇ? ಅವರು ಬರೆದ ಆಳವಾದ ಕಾವ್ಯವೇ? ಅಥವಾ ಅವರು ರೂಪಿಸಿದ ಸುಸಂಘಟಿತ ಸಮಾಜವೇ? ಬಹುಶಃ ಉತ್ತರ ಇವುಗಳಲ್ಲಿ ಯಾವುದೋ ಒಂದಲ್ಲ. ಇವೆಲ್ಲವೂ ಸೇರಿರುವುದೇ ಅವರ ನಿಜವಾದ ಪರಂಪರೆ. ಏನಂತೀರಾ? ಯೋಚನೆ ಮಾಡಿ.